ನಿಮ್ಮ ಎದುರಿಗೆ ಇಡಲು ಪ್ರಯತ್ನ ಮಾಡ್ತೀನಿ. ಬಾಳಕರದ ಮುಚ್ಚಲಿಕ್ಕೆ ಒಂದು ತಾಸು ಬೇಕು ನನಗೆ, ಆದರೆ 10 ನಿಮಿಷದಲ್ಲಿ ಮುಗಿಸಿ ಅಂತ ಹೇಳಿದ್ದಾರೆ. 10 ನಿಮಿಷದಲ್ಲಿ ಮುಗಿಸ್ತೀನಿ. ತದ್ವಿದ್ಯೆ ಪ್रणिपातेन परिप्रश्नेन सेवया ते ज्ञानमुपदेक्षन्ति ज्ञानिनः तत्त्वदर्शिनः. ते उपदेक्षन्ति, ಅವರು ಉಪದೇಶಿಸುತ್ತಾರೆ. ಯಾರು ಅವರು? ಜ್ಞಾನಿನಃ ತತ್ವದರ್ಶಿನಃ. ಶ್ರೋತ್ರಿಯರು ಬ್ರಹ್ಮನಿಷ್ಠ ಅಂತಹ ಸದ್ಗುರುಗಳು ಉಪದೇಶವನ್ನು ಮಾಡುತ್ತಾರೆ. ಯಾರಿಗೆ ಮಾಡುತ್ತಾರೆ? ಶ್ರುತಿಗಳು ಸ್ಪಷ್ಟಪಡಿಸಿದಂತೆ ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣಃ ನಿರ್ವೇದಮಾಯ ನಾಸ್ತಿ ಅಕೃತ ಕೃತೇನ ತಸ್ಮಾತ್ ತದ್ವಿಜ್ಞಾನಾರ್ಥಾಯ ಗುರುಮೇವ ಅಭಿಗಚ್ಚೇತ. ಯಾವ ಶಿಷ್ಯನು ಗುರುವನ್ನೇ ಅರಿಸಿಕೊಂಡು ಬಂದಿದ್ದಾನೆ ಅಂತಹ ಆ ಶಿಷ್ಯನಿಗೆ ಉಪದೇಶವನ್ನು ಮಾಡುತ್ತಾರೆ. ಅವನು ಆ ಅಧಿಕಾರತ್ವವನ್ನು ಹೊಂದಿದ್ದಾನೆ. ಅಧಿಕಾರತ್ವವನ್ನು ಎಲ್ಲಿಂದ ಹೊಂದಿದವನು? ಮಾರ್ಕೆಟ್ನಿಂದ, ಫ್ಯಾಕ್ಟ್ರಿಯಿಂದ, ಕಂಪನಿಯಿಂದ, ಆಕಾಶದಿಂದ? ತನ್ನ ಸಾಧನೆಯಿಂದ ಹೊಂದಿದ್ದಾನೆ. ಏನು ಸಾಧನವನ್ನು ಮಾಡಿದ್ದು? ಅವನು ಮಾಡಿದ್ದು ಸಾಧನ ಬಹಳ ಸುಂದರವಾಗಿ ಹೇಳಿದ್ದಾರೆ. ವಿಚಾರಗಳನ್ನು ಎದುರಿಗಿಡಬೇಕಾದ್ರೆ ನನ್ನ ಮನಸ್ಸು ನನ್ನ ರೋಮಗಳು ರೋಮಾಂಚನ ಆಗ್ತವೆ. ಎಂಥ ಸುಂದರವಾದ ವಿಷಯವನ್ನು ಹೇಳಿದ್ದಾರೆ ಅಂತಂದರೆ, ಯಾರು ತಮ್ಮ ಚೆನ್ನಾಗಿ ನೋಟ್ ಮಾಡಿಕೊಳ್ಳಿ, ಬಹುಶಃ ಯಾವ ಪುಸ್ತಕದಲ್ಲಿ ಈ ಶಬ್ದ ಇರಲಿಕ್ಕಿಲ್ಲ, ತಾನು ತಮ್ಮ ಜೀವನದಲ್ಲಿ ರೂಢಿತ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಂಡಿದ್ದಾರೆ. ವಿವೇಕಯುಕ್ತವಾದ ವಿಚಾರಯುಕ್ತವಾದ ಸಂಸ್ಕಾರಗಳನ್ನಾಗಿ. ರೂಢಿತ ಸಂಸ್ಕಾರಗಳು ಅಂದ್ರೇನು? ನಾವು ನಿತ್ಯ ಉಪಯೋಗ ಮಾಡ್ತೀವಿ ಲೌಕಿಕದಲ್ಲಿ. ಬನ್ನಿ ಕೂತ್ಕೊಳ್ಳಿ, ಊಟ ಆಯಿತಾ, ಎಲ್ಲ ನಾವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಇವೆಲ್ಲ ರೂಢಿತ ಸಂಸ್ಕಾರ. ಇವು ಸಂಸ್ಕಾರಗಳು, ಎಲ್ಲರೂ ಅನುಸರಿಸಬೇಕಾದ ಸಂಸ್ಕಾರಗಳು. ಆದರೆ ರೂಢಿತ ಸಂಸ್ಕಾರಗಳು, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಅವರು ಈ ರೂಢಿತ ಸಂಸ್ಕಾರವನ್ನು ತೆಗೆದಾಕ್ಬೋದು. ಇಟ್ಸ್ ವೆರಿ ಸಿಂಪಲ್. ಹೇಗೆ ಅಂತಂದರೆ, ಕೊರಳಲ್ಲಿ ಲಾಕೆಟ್ಗಳನ್ನು ಕಟ್ಕೋತೀವಿ. ಹನುಮಾನ್ಜಿ ಲಾಕೆಟ್ ಕಟ್ಕೊಂಡು ಇದೊಂದು ರೂಢಿ ಅಂತ ಇಟ್ಕೊಂಡು, ಈ ರೂಢಿತ ಸಂಸ್ಕಾರವನ್ನು ಅದೊಂದು ಸಂಸ್ಕಾರನೇ ಆಗಿಬಿಟ್ಟಿದೆ. ಕಟ್ಕೊಂಡಿರ್ತಾನೆ ಕೊಳ್ಳಲ್ಲಿ ಒಂದು ಲಾಕೆಟನ್ನು, ಹನುಮಾನ್ಜಿ ಲಾಕೆಟ್. ಸ್ಟ್ರಾಂಗ್ ವ್ಯಕ್ತಿ ಬರ್ತಾನೆ ಆ ಊರಿಗೆ, ಸಾಕಷ್ಟು ಪ್ರಭಾವಕಾರಿಯಾಗಿ ಮಾತಾಡ್ತಾನೆ. ಆಮೇಲೆ ಹೇಳ್ತಾನೆ, ಕ್ರಾಸ್ ಕಟ್ಕೊಂಡ್ಬಿಡಪ್ಪ, ನಿಮ್ಗೆ ಸರಿ ಹೋಗ್ತದೆ ಅಂತ. ಅವನು ಕ್ರಾಸ್ ಕಟ್ಕೊಂಡ್ಬಿಡ್ತಾನೆ. ಒಂದು ರೂಢಿತ ಸಂಸ್ಕಾರ ಇನ್ನೊಂದು ರೂಢಿತ ಸಂಸ್ಕಾರದಿಂದ ಅವ್ರು ಒಂದೊಳ್ಳೆ ಪವರ್ಫುಲ್ ಆಗಿತ್ತು ಅಂತಂದರೆ ಅದು ಪರಿವರ್ತನೆ ಆಗಿಬಿಡ್ತದೆ. ರೂಢಿತ ಸಂಸ್ಕಾರಗಳು ವೀಕ್ ಇರ್ತವೆ, ಅದಕ್ಕೆ ಯಾವುದೇ ಲಾಜಿಕ್ ಇರೋದಿಲ್ಲ, ತರ್ಕ ಇರೋದಿಲ್ಲ, ಅದಕ್ಕೆ ಯಾವುದೇ ಜಿಜ್ಞಾಸೆ ಇರೋದಿಲ್ಲ, ವಿಚಾರ ಇರೋದಿಲ್ಲ. ಹೀಗಾಗಿ ಬೇರೆ 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 ರೂಢಿತ ಸಂಸ್ಕಾರಗಳಿಂದ ಅದು ಪರಿವರ್ತನೆ ಆಗ್ತದೆ. ವಿವೇಕದಲ್ಲಿ ಪರಿವರ್ತನೆ ಆಗಬೇಕು. ರೂಢಿತವು ರೂಢಿತದಲ್ಲೇ ಪರಿವರ್ತನೆ ಆದರೆ ರೂಢಿತವಾಗಿ ಉಳಿಯುತ್ತದೆ. ವಿವೇಕದಲ್ಲಿ ಪರಿವರ್ತನೆ ಆಗಬೇಕು ಅಂತಂದರೆ ಬಹಳ ವಿಚಾರವನ್ನು ಮಾಡಬೇಕಾಗ್ತದೆ. ಆವಾಗ ಅದು ರೂಢಿತ ಹೋಗಿ ವಿವೇಕಯುಕ್ತ ಸಂಸ್ಕಾರಗಳಾಗ್ತವೆ. ರೂಢಿತ ಸಂಸ್ಕಾರ, ವಿವೇಕಯುಕ್ತವಾದ ಸಂಸ್ಕಾರ. ರೂಢಿತ ಸಂಸ್ಕಾರವು ನಮ್ಮ ಅಂತಃಕರಣದಲ್ಲಿ ಯಾವ ಬದಲಾವಣೆಯನ್ನು ಮಾಡೋದಿಲ್ಲ. ವಿವೇಕಯುಕ್ತವಾದ ಸಂಸ್ಕಾರ ಮಾತ್ರ ಮಾಡ್ತವೆ. ಆ ವಿವೇಕಯುಕ್ತವಾದ ಸಂಸ್ಕಾರವು ಇವನನ್ನು ಸದ್ಗುರುಗಳ ಕಡೆಗೆ ತೊಗೊಂಡು ನೀವೆಲ್ಲ ಬಂದಿದ್ದೀರಲ್ಲ, ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಬಂದಿದ್ದೀರ. ನೀವು ಬಂದಿರೋದು
ಒಂದೇ ಒಂದು ಪೂರ್ವಜನ್ಮದಲ್ಲಿ ಮಾಡಿದಂತಹ ಅನಂತ ಕೋಟಿ ಪುಣ್ಯ ರಾಶಿಗಳ ಫಲವಾಗಿ ಇಂತಹ ಸದ್ಗುರುಗಳನ್ನು ಭಾಗ್ಯದ ಆಶ್ರಯದಲ್ಲಿ ನೀವು ಬಂದಿರ್ತೀವಿ. ಇದನ್ನು ಮುಂದಕ್ಕೆ ಉಪನಿಷತ್ ಹೇಳ್ತದೆ, ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದಮಾಯ. ನಿರ್ವೇದ ಅಂದ್ರೆ ವೈರಾಗ್ಯ, ನಿರ್ವೇದ ಅಂದರೆ ವೈರಾಗ್ಯ. ವೈರಾಗ್ಯಂ ಆಯಾತ, ಆ ವೈರಾಗ್ಯವನ್ನು ಹೊಂದ್ತಾನೆ. ಏನು ವೈರಾಗ್ಯ? ಇನ್ನು ಸಾಂಸಾರಿಕ ಈ ಜೀವನ ಸಾಕಪ್ಪ 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 ಸಾಕಪ್ಪ, ಅವನು ಸಾಧಕನಾಗ್ತಾನೆ. ಬೇಕಪ್ಪ ಬೇಕಪ್ಪ ಬೇಕಪ್ಪ, ಅವನು ಬೇಕೂಫನಾಗ್ತಾನೆ. ಇಷ್ಟೇ ವ್ಯತ್ಯಾಸ ಇರೋದು ಇಬ್ಬರಲ್ಲಿ. ಅವನು ಸಾಕು ಸಾಕು ಅಂತಾನೆ, ಇನ್ನೊಂದು ಐಸ್ ಕ್ರೀಮ್ ತಿನ್ನೋದು ಯಾಕೋ ಸಾಕು, ಜಾಮೂನ್ ತಿನ್ನೋದು ಸಾಕು 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 ಅನ್ನೋ ಬುದ್ಧಿ ಬರಬೇಕು ನಮಗೆ. ಅವನು ವಿವೇಕಯುಕ್ತನಾಗ್ತಾನೆ, ಅವನ ಸಂಸ್ಕಾರಗಳು ವಿವೇಕಯುಕ್ತವಾಗಿರ್ತಾರೆ. ಇಂತಹ ಒಂದು ಸಾಧನೆಯನ್ನು ಮಾಡಿದ್ದರಿಂದಾಗಿ, ಜನ್ಮ ಜನ್ಮಾಂತರಗಳನ್ನು ಈ ಸಾಧನೆಯನ್ನು ಮಾಡಿದ್ದರಿಂದಾಗಿ ಅವನು ಈ ಜನ್ಮದಲ್ಲಿ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವನ್ನು ಸೇರ್ತಾನೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂದರೆ ಯಾರು? ಶಾಸ್ತ್ರವನ್ನು ಪ್ರಮಾಣಬದ್ಧವಾಗಿ ತಿಳಿಪಡಿಸುವುದು ಶ್ರೋತ್ರಿಯ. ಅವುಗಳನ್ನು ತಿಳಿಸಿಕೊಡ್ತಾ ಕೊಡ್ತಾ ತಾನು ಆ ಸ್ವರೂಪದಲ್ಲಿ ನಿಂತಿರ್ತಾನೆ, ಅವನು ಬ್ರಹ್ಮನಿಷ್ಠ. ಕೆಲವು ಸಲ ಬ್ರಹ್ಮನಿಷ್ಠನಾಗಿರ್ಬೋದು, ಶ್ರೋತ್ರಿಯನಾಗಿರ್ಲಿಕ್ಕಿಲ್ಲ. ಶ್ರೋತ್ರಿಯನಾಗಿರ್ಬೋದು, ಬ್ರಹ್ಮನಿಷ್ಠನಾಗಿರ್ಲಿಕ್ಕಿಲ್ಲ. ಹೇಗೆ ಗುರುತಿಸ್ಬೇಕು? ಏನು ಕೊಂಬಿರ್ತಾವ, ಇಲ್ಲ ಚಿಹ್ನೆಗಳಿವೆಯಾ? ಮತ್ತು ಹೇಗಿರ್ತಾರೆ ಅಂತಂದರೆ ಹೇಳ್ತಾರೆ, ಶ್ರೋತ್ರಿಯನ ಬ್ರಹ್ಮನಿಷ್ಠ ಆದಂಥವನು ಅವನು ವಿಷಯವನ್ನು ತಿಳಿಸ್ತಾ ಇದ್ದಾಗ ತನ್ನ ಹೃದಯದಲ್ಲಿ ತನ್ನ ಗುರುವಿನಿಂದ ಏನನ್ನು ತಿಳಿದಿದ್ದಾನೋ ಅದನ್ನು ಯಥಾವತ್ತಾಗಿ ಶಿಷ್ಯನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಇದಕ್ಕೆ ಟ್ರಾನ್ಸ್ಫರೆನ್ಸ್ ಆಫ್ ದಿ ವಿಷನ್ ಅಂತ ಬರೀತಾರೆ. ಒಳಗಿರುವಂತಹ ಆ ದೃಷ್ಟಿ ಆತ್ಮದೃಷ್ಟಿ, ಅನಾತ್ಮ ದೃಷ್ಟಿ ಅಲ್ಲ. ಇವತ್ತು ನಮ್ಮೆಲ್ಲರಿಗೂ ಯಾವುದಿಲ್ಲ, ಅನಾತ್ಮ ದೃಷ್ಟಿ. ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳಲ್ಲಿ ನಾನು ಅನ್ನುವಂಥ ಅಭಿಮಾನ. ಈ ಅಭಿಮಾನ ಇದ್ದರಿಂದಾಗಿ ನಾನಾ ರೀತಿಯ ಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ. ಸಾಕಪ್ಪ ಸಾಕು ಈ ಕಷ್ಟಗಳನ್ನು ಎದುರಿಸೋದು. ಈ ಕಷ್ಟಗಳ ಪರಂಪರೆಯೂ ಸಾಕು, ಈ ನೋವುಗಳು ಸಾಕು, ಈ ಹಿಂಸೆಯೂ ಸಾಕು. ಸ್ವಾಮಿ ನಮಸ್ತೆ ನತಲೋಕ ಬಂಧು ಕಾರುಣ್ಯ ಸಿಂಧೋ ಪತಿತಂ ಭಗವಂತ. ಭಾಳ ಸುಂದರವಾದ ಎಕ್ಸಾಂಪಲ್ ನೆನಪಾಗ್ತದೆ. ವಿವೇಕ ಚೂಡಾಮಣಿಯಲ್ಲಿ ಇದನ್ನು ಹೇಳ್ತಾರೆ ಮಾತನ್ನು, ಅಪಾಯನ ನಮಗಿರೋ ದಾರಿ ಒಂದೇ, ಏನು ಬರ್ತದೆ ಅದನ್ನು ಸಹಿಸ್ಕೋಬೇಕು, ಮನಸ್ಸು ಶುದ್ಧ ಮಾಡ್ಕೋಬೇಕು, ಆ ಗುರುವಿನ ಮಾರ್ಗದರ್ಶನ ಪಡಿಬೇಕು, ಮತ್ತೆ ಮತ್ತೆ ಗುರುವಿನೆಲ್ಲ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಅಭ್ಯಾಸ ಮಾಡಬೇಕು, ಶಾಸ್ತ್ರ ಅಧ್ಯಯನ ಮಾಡಬೇಕು, ಪ್ರಮಾಣಗಳನ್ನು ಪ್ರಮಾಣಿಸಿ ನೋಡಬೇಕು, ಪ್ರಮಾಣಗಳನ್ನು ಪ್ರಮಾಣಿಸಿ ಶಾಸ್ತ್ರವನ್ನು ವಿಚಾರ ಮಾಡಬೇಕು. ಆವಾಗ ಸ್ಪಷ್ಟವಾಗ್ತದೆ, ನಾನು ಜೀವನಲ್ಲ, ನಾನು ಸಾಕ್ಷಾತ್ ಪರಬ್ರಹ್ಮ ಇರ್ತೀನಿ. ಇದು ಬಿಟ್ಟು ಹೊರತುಪಡಿಸಿ ಯಾವುದೂ ಇಲ್ಲ. ಇನ್ನು ಉಳಿದಿದ್ದಲ್ಲ. ಈಗ ನೀವು ಬಂದರೂ ಬರದೆ ಹೋದರೂ ಕಾರ್ಯಕ್ರಮ ಸುಂದರವಾಗಿ ನಡೀತಾ ಇರ್ತದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನಾ ಬಂದದ್ದು ಶ್ರೇಷ್ಠ ಅಲ್ಲ, ನಾವೆಲ್ಲ ಬಂದದ್ದು ಶ್ರೇಷ್ಠ ಅಲ್ಲ. ನಾವು ಬರದೆ ಹೋದರೂ ಕೂಡ ಇದು ಕಾರ್ಯಕ್ರಮ ನಡೀತದೆ. ಯಾಕೆ? ಅದು ಇವತ್ತು ರಾಷ್ಟ್ರದ ಅವಶ್ಯಕತೆ ಇದೆ. ಡಾಕ್ಟರ್ ಶಿವಾನಂದ ಅವರ ಹಿರಿಮೆ ಅಲ್ಲ, ಅವರ ಗರಿಮೆ ಅಲ್ಲ, ಅದನ್ನು ಮೀರಿ ರಾಷ್ಟ್ರ ಸೇವೆಯ ಅವಶ್ಯಕತೆ ಇದೆ. ಇವತ್ತು ಪ್ರತಿಯೊಬ್ಬರು ರಾಷ್ಟ್ರ ಸೇವೆಗಳನ್ನು ನಿಂತ್ಕೋಬೇಕಾಗುತ್ತೆ. ಈಗ ನೀವು ಮನೆಯಿಂದ ಬಂದ್ರಿ, ಮನೆಯಿಂದ ಬರಬೇಕಾದ್ರೆ ನೀವು ಅನ್ಕೋತೀರಿ, ನಾನು ಬಸ್ ಕ್ಯಾಚ್ ಮಾಡಿದೆ, ನಾನು ಟ್ರೈನ್ ಕ್ಯಾಚ್ ಮಾಡೋದು, ಅಥವಾ ನನ್ನ ಕಾರ್ ತಗೊಂಡು ಬಂದೆ ಅಂತ ಹೇಳ್ತೇವೆ. ನೀವು ವಿಚಾರ ಮಾಡಿ ನೋಡಿ, ಕಾರ್ ತಗೊಂಡು ನೀವು ಬಂದ್ರ? ಹೌದು, ಕಾರ್ ತಗೊಂಡು ಬಂದ್ವಿ. ಕಾರ್ನಲ್ಲಿ ಕೂತ್ಕೊಂಡ್ರ? ತೊಗೊಂಡು ಬಂದವರು ಡ್ರೈವರು. ನೀವೇನು ಮಾಡಿದ್ರಿ? ಕಾರ್ನಲ್ಲಿ ಕೂತ್ಕೊಂಡವಲ್ಲ, ಕೂತ್ಕೊಂಡೆಲ್ಲ ಹುಡಿದ್ಯಾ, ಕೂತ್ಕೊಂಡೆಲ್ಲ ನಡೆದ್ಯಾ? ಸುಮ್ಮನೆ ಕೂತ್ಕೊಂಡ್ವಿ. ಹೌದಾ? ಆರ್ ಯು ಶ್ಯೂರ್? ಓಕೆ. ಕಾರ್ನಲ್ಲಿ ಕೂತ್ಕೊಂಡ್ವಿ. ಎಷ್ಟು ಕಿಲೋಮೀಟರ್ ಸ್ಪೀಡ್ನಲ್ಲಿ ಬಂದ್ವಿ? 80 ಕಿಲೋಮೀಟರ್. ನೀವು 80 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬಂದರೆ ನೀವು ಸುಮ್ಮನೆ ಕೂತಿದ್ದೀರಾ?